ಮಧ್ಯಾಹ್ನ ಮೇಲೆ ಬಂದು ಕೆಲಸ ಕಂಪ್ಲೀಟ್ ಮಾಡಿಕೊಟ್ರು. ಡೋರೆಲ್ಲ ಹಾಕೋಷ್ಟೊತ್ತಿಗೆ ರಾತ್ರಿನೇ ಆಗೋಯ್ತು. ಇವರು ದೀಪು ಅಂತ ದೊಡ್ಡ ಸದಿನಲ್ಲಿ ಅವರು ನಮ್ಮ ಮನೆಯ ಫ್ರೆಂಡೇ. ತುಂಬಾ ಅಫೋರ್ಡಬಲ್ ಆಗಿ ಮಾಡ್ಕೊಡ್ತಾರೆ, ಮತ್ತೆ ಕೆಲಸ ಕೂಡ ಚೆನ್ನಾಗಿ ಮಾಡ್ಕೊಡ್ತಾರೆ. ಬೆಳಗ್ಗೆ ಮನೆ ಹತ್ರ ಇರೋ ಕೋಳಿಗಳಿಗೆಲ್ಲ ಮೇವಾಕ್ಬಿಟ್ಟು ತೋಟಕ್ಕೆ ಹೋದ್ವಿ. ಸೊ ಇವಾಗ ಫೈನಲಿ ಈ ತರ ರೆಡಿ ಆಗಿದೆ. ಡೋರನ್ನು ಮೆಶಲ್ಲೇ ಮಾಡಿಸಿದ್ದು ಅಂಡ್ ಮೆಶ್ ಸಂದಿಯಲ್ಲಿ ಏನೋ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪ್ಲಾಸ್ಟಿಕ್ PVC ಸೀಟ್ ಹಾಕಿದೀವಿ. ಆಯ್ ಚಿನ್ನರಿಗಲ್ಲ. ನೀರಿನ ಬೇಷನ್ ಎಲ್ಲ ತೊಳೆದಿದ್ರು ಕೂಡ ರವಿ ಮತ್ತೆ ಉಜ್ಜಿ ತೊಳಿಬೇಕು ಅಂತ ಹೇಳಿ ತಗೊಂಡೋಗಿ ಇನ್ನೊಂದ್ಸಲ ತೊಳ್ಕೊಟ್ರು. ನಾನು ಆಯ್ತು ಬಿಡಪ್ಪ ಅನ್ಕೊಂಡು ಹೋಗಿ ಮೇವಾಕ್ತೆ. ಬೇಸಿಗೆ ಅನ್ಬಿಟ್ಟು ನಾವಿನ್ನ ಒಟ್ಟು ಹಾಕಿಲ್ಲ. ಈ ಮಣ್ಣನ್ನೇ ಸಡ್ಲ ಮಾಡಿ ಬಿಡ್ತಾ ಇದೀವಿ. ಸೊ ಮಣ್ಣೆಲ್ಲ ಆರಾಮಾಗಿ ಅವು ಎಷ್ಟು ಕೆತ್ತಿದಾವೆ ನೋಡಿ, ಅವು ಕಾಲು ಗುರುತು. ಬಂದ 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 ಕೋಳಿ ರಾಮಣ್ಣ, ನಮ್ಮ ಕೋಳಿ ರಾಮಣ್ಣ. ರಾಮಣ್ಣ ಯಾಕಿನ್ನ ಬರ್ಲಿಲ್ಲ ಅನ್ಕೋತಿದ್ದೋ, ಅಷ್ಟೊತ್ತಿಗೆ ಬಂದ್ಬಿಟ್ರಿ. ಒಂದು ಅದ್ನ ಹಿಡ್ಕೊಳ್ಳಿ ರವಿ, ಕಳ್ಸಿ ಅದನ್ನ. ತಾರೆ ಮರದಲ್ಲಿ 2 ನವಿ ಓಡಾಡ್ತಿದ್ವು. ಯಾರಾದ್ರೂ ಹಿಂಗ್ ಕೋಳಿ ಮರಿ ಬಿಟ್ಕೊಬಿಟ್ಟು ನಾಯಿ ಮರಿ ಒಳಗಡೆ ಸೇರ್ಸ್ಕೊತಾರ? ಸ್ವಲ್ಪ ಬೇವಿನ ಸೊಪ್ಪು ಕಿತ್ಬಿಟ್ಟು ಈ ರೀತಿ ತಗ್ಲಾಕಿದೀವಿ. ಎಲ್ಲ ಹೋಗಿ ಅಲ್ಲಿ ಕಿತ್ಕೊಂಡು ತಿಂತವೆ. ಇವಾಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಲಿ ಅಂತ. ಇವ್ರು ನೋಡಿ ಫೈಟಿಂಗ್. ನೀರಿಗೆ ಬಿದ್ದೋಗ್ಬಿಟ್ರೆ ಆಚೆ ಬರೋಕ್ಕೆ ಸ್ವಲ್ಪ ಒದ್ದಾಡ್ಬಿಡ್ತವೆ, ಆಮೇಲೆ ಸುಮ್ಮನೆ ನಿಂತ್ಕೊಬಿಡ್ತವೆ. ಇದರಿಂದ ನಾವೇನು ಕಲ್ತ್ಕೊಳ್ಳೋದು ಅಂದ್ರೆ, ಏನೋ ಪ್ರಾಬ್ಲಮ್ ಬಂದಿತ್ತಷ್ಟ ಜಾಸ್ತಿ ವಿಚಲಿತ ಆಗಬಾರ್ದು. ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿಬಿಟ್ಟು ಆಮೇಲೆ ಆ ಪ್ರಾಬ್ಲಮ್ ಇಂದ ಆಚೆ ಬರಬೇಕು ಅಂತ ಗೊತ್ತಾಯ್ತು. ಇವನು ಆಚೆ ಕಡೆ ಕಾಯ್ಕೊಳ್ಳೋನಲ್ಲ, ಸ್ವತಃ ಒಳಗಡೆ ಬಂದು ಕೂತ್ಕೊಂಡು ಇವುಗಳ ಜೊತೆನೆ ಉಣ್ಕೊಂಡು ತಿನ್ಕೊಂಡು ಸಾಯೋನು. ಸೊಮ್ಗಳೇ ಬರ್ರಿ ಆಚೆ, ಬರೀ 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 ಬನ್ನಿ ಬರೋ ಬಾ, ನಾವು ಹೋಯ್ತಿದೀವಿ ಬಾ. ಗುರುವಾರ ಸಂತೆ ನಮ್ಮ ಮಂಗೋಡಿಗೆ 4 ವಾತಾವರಣ ಹಾಕೊಂಡು ಹೋಗ್ತಾ ಇದ್ದಾರೆ. ಯಾರು ತಗೊಂಡು ಅಜ್ಜಿ ನೀನೆಲ್ಲ ಎತ್ಕೊತ್ಯಾ, ಹೊರಗೆ ಜಾಗ ಇಲ್ಲ. ಆಂಟಿ ಏನಾದಾಗ್ಲಿ